ಇಟ್ಟು ಪೂಜೆ ಮಾಡ್ತಾ ಇದ್ರಿ. ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರಿ. ಅಮ್ಮ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ರು. ಆ ಒಳ್ಳೇದು ಮಾಡ್ತಾ ಮಾಡ್ತಾ ಅಮ್ಮ ನಮ್ಮ ಮನೆಯಲ್ಲೇ ಸಾಕ್ಷಿಯಾಗಿ ನಿಂತ್ಕೊಂಡ್ರು. ಸಾಕ್ಷಿಯಾಗಿ ಇದ್ದು ನಾನು ಎಲ್ಲ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ಅವಳನ್ನು ನಂಬಿಕೊಂಡು ನಾವೆಲ್ಲನೂ ಎಲ್ಲ ಕೆಲಸದಲ್ಲಿ ಮುಂದೆ ಬಂತು. ಎಲ್ಲ ಕೆಲಸನೂ ನಮಗೆ ನಡೆಸ್ಕೊಟ್ರು. ಅದರಿಂದ ಅಮ್ಮನೇ ಇನ್ನೂ ದಿನೇ ದೇವಸ್ಥಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಜಮೀನು ಅವರೇ ತಗೊಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಜಮೀನೆಲ್ಲ ತಗೊಂಡಿದ್ದಾದಮೇಲೆ ಅದರಲ್ಲಿ ದೇವಸ್ಥಾನ ಮಾಡಬೇಕು. ಈ ಊರಲ್ಲಿ ನಾಗನಾಯಕನ ಕೋಟೆ ಅಂತ, ಆ ಊರಲ್ಲಿ ಹಾವು ಕಚ್ಚಿದ್ರೆ ಯಾರೂ ಸಾಯೋದಿಲ್ಲ ಅಂಥ ಊರಲ್ಲಿ ನಾನು ನೆಲೆಗೊಳಿಸ್ತೀನಿ ಅಂತ ಹೇಳಿದ್ರು. ತುಂಬ ಸತ್ಯವಾಗಿದ್ದು ಈ ಊರು. ಆದರೆ ಈ ಊರಲ್ಲಿ ಯಾರೂ ಅಂಥ ಸತ್ಯವಂತರು ಇಲ್ಲ. ಅಂದರೆ ಆ ಕಾಲದಲ್ಲಿ ಇದ್ದಂಥ ಸತ್ಯವಂತರು ಇವಾಗಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹಾಗೆ ಇನ್ನು ಮುಂದೆ ಅಮ್ಮ ಬಂದು ಈ ಜಾಗದಲ್ಲಿ ಕೂತ್ಕೊಂಡು ಈ ಊರಲ್ಲಿ ದೇವಸ್ಥಾನಗಳು, ಜಾತ್ರೆ ಮತ್ತು ಸತ್ಯ ಎಲ್ಲ ಎತ್ತಿ ತೋರಿಸ್ತೀನಿ ಅಂತ ಅಮ್ಮ ಹೇಳಿದ್ರು. ಇಲ್ಲಿಗೆ ಬಂದು ಅಮ್ಮ ಇಲ್ಲಿ ಕೂತ್ಕೊಂಡು 6 ವರ್ಷ ಆಗ್ತಾಯಿದೆ. ಮನೆಯಲ್ಲೇ ಕೂತ್ಕೊಂಡಿದ್ದವರು ಅಮ್ಮನ್ನ ಎಲ್ಲ ಎಳ್ಕೊಂಡು ಬಂದು ಈಚೆ ಕುಂಡಿಸಿ ಅವಳ ಅಂದ ಚಂದನ ನೋಡೋ ಅಂಥ ಭಕ್ತರಾದರು. ಅಮ್ಮನ 3 ವರ್ಷ ಕಾಲ ನನಗೆ ಭಿಕ್ಷೆ ಎತ್ತು ಅಂತ ಹೇಳಿದ್ರು. ಮನೆಗೂ ಹೋಗಿ 1 ರೂಪಾಯಿ ಭಿಕ್ಷೆ ಎತ್ಕೊಂಡು ಆ ತಾಯಿ ಸೇವೆಗಾಗಿ ಊಟ ನೀರು ಎಲ್ಲ ಬಿಟ್ಟು ಮನೆ ಬಾಗಿಲಲ್ಲಿ ನಿಂತು ನಾನು ಅಮ್ಮನಿಗಾಗಿ ಸೇವೆ ಮಾಡಿದೆ. ಆ ಹೊಡೆಸ್ಕೊಂಡೆ, ಬೈಸ್ಕೊಂಡು ಅವರು ಏನು ಶಿಕ್ಷೆ ಕೊಟ್ಟರು ಆ ಶಿಕ್ಷೆನೆಲ್ಲ ಅನುಭವಿಸ್ಕೊಂಡು ನೀನು ನನಗೆ ಎಲ್ಲ ಕಾರ್ಯನೂ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. 3 ವರ್ಷ ಅಮ್ಮ ಹೇಳ್ದಂಗೆ ಕಾವಿ ಬಟ್ಟೆ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡಿರ ದೇವಸ್ಥಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಎಲ್ಲರೂ ಹೇಳಿದ್ರು ಆಗೋದಿಲ್ಲ, ಒಂದು ಹೆಂಗಸು ದೇವಸ್ಥಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದರು. ಆದ್ರೂ ಅಮ್ಮನ ಮೇಲೆ ಆ ಭರವಸೆ, ಅಮ್ಮನ ಮೇಲೆ ಶಕ್ತಿ, ಅಮ್ಮನ ಮೇಲೆ ಭಕ್ತಿಯಿಂದ ನಾನು ಈ ದೇವಸ್ಥಾನಕ್ಕೆ ಅಮ್ಮನಿಂದ ಎಲ್ಲ ನಡೆಯುತ್ತೆ, ಈ ಊರಲ್ಲಿ ಸತ್ಯ ಆಗಲಿ, ಈ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಈ ದೇವಸ್ಥಾನಕ್ಕೆ ಅಮ್ಮ ತೋರಿಸಿದ ಹಾದಿಯಲ್ಲಿ ನಡೆದು ನಾನು ದೇವಸ್ಥಾನಕ್ಕೆ ಅಮ್ಮನಿಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ ಅಂತ ಅಮ್ಮನ ಪೂಜೆ ಮಾಡಿಕೊಂಡು ಆಚೆ ಹೋಗಿ ಭಿಕ್ಷೆ ಎತ್ಕೊಂಡು ಬರ್ತಾಯಿದ್ದೆ. ಅಲ್ಲಿ ಒಂದು ದಿನಕ್ಕೆ 9 ಮನೆಯಲ್ಲಿ ಭಿಕ್ಷೆ ಎತ್ತಬೇಕು ಅಂದರು. ನನಗೆ ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲದೇ ಇದ್ರೂ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಪರಿಚಯಸ್ಥರ ಜೊತೆಯಲ್ಲೇ ಹೋಗಿ ಅಲ್ಲೆಲ್ಲ ಭಿಕ್ಷೆ ಎತ್ಕೊಂಡು ಮನೆಗೆ ಬಂದು ದೇವಸ್ಥಾನಕ್ಕೆ ಜಾಗದಲ್ಲೇ ಬಂದು ನೀನೇ ಎಲ್ಲ ಪಾಯ ಎತ್ತಬೇಕು, ನಿನ್ನ ಕೈಯಿಂದನೇ ಆಗಬೇಕು, ನಿನ್ನ ಮಕ್ಕಳ ಕೈಯಿಂದನೇ ಆಗಬೇಕು ಅಂತ ಹೇಳಿದ್ರು. ಎಲ್ಲ ನಾವೇ ಮಾಡಿದ್ರಿ. ಅಮ್ಮ ಛದ್ರ ಹಾಕ್ಕೊಟ್ರು, ನಾವು ಮಾಡಿದ್ರಿ. ಹಾಗೆ ಎಲ್ಲ ದೇವಸ್ಥಾನಕ್ಕೂ ಕಲ್ಲುಗಳು ಎಲ್ಲ ಕಡೆನೂ ಹೋಗಿ ಭಿಕ್ಷೆ ಎತ್ಕೊಂಡು ಬಂದ್ರಿ. ಭಿಕ್ಷೆ ಎತ್ಕೊಂಡು ಬಂದು ಒಂದೊಂದು ಕಲ್ಲು 1 ರೂಪಾಯಿ 2 ರೂಪಾಯಿ ಹಂಗೆ ಅವ್ರ ಹತ್ರ ಕೇಳಿಕೊಂಡು ಈಸ್ಕೊಂಡು ಬಂದು ದೇವಸ್ಥಾನ ಜಾಗ ಸಂಪೂರ್ಣವಾಗಿ ಮಾಡಿದ್ವಿ. ಅಮ್ಮ ಹೇಳಿದರು 5 ವರ್ಷಕ್ಕೆ ನಾನು ದೇವಸ್ಥಾನ ತೋರಣ ಕಟ್ಟಿಸ್ತೀನಿ, ನಾನು ಈ ದೇವಸ್ಥಾನದಲ್ಲಿ ಈ ಊರಲ್ಲಿ ಕೂತ್ಕೊಳ್ತೀನಿ ಅಂದರು. ಆದರೂ ಜನ ನೋಡಿದ್ರೆ ಭಯ ಹಿಡಿಸ್ಬಿಟ್ರು, ನನ್ನಿಂದ ಸಾಧ್ಯನೇ ಆಗಲ್ಲ ಅಂತ. ಅಮ್ಮ ಹೇಳ್ದಂಗೆ ಅಮ್ಮ ಮಾತೇ ಗೆಲ್ಲಿತು. ಅಮ್ಮ ಈ ಊರಿಗೆ ಹಸುವಿಗೆ ಯಾರೂ ಎಂಜಿಲ್ ತಟ್ಟೆ ಇಡಬಾರ್ದು, ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಟನ್ ಅದು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂದರು. ಅಮ್ಮ ಬಂದಾಗಲಿಂದ ಈ ಊರಲ್ಲಿ ಅಮಾವಾಸ್ಯೆ ಪೌರ್ಣಮಿಗೆ ಯಾರೂ ಪ್ರಾಣಿ ಹಿಂಸೆ ಮಾಡೋದಿಲ್ಲ. ಒಂದು ನಿಮಿಷಮ್ಮ.
ಸಂಪೂರ್ಣವಾಗಿ ಪ್ರಸಿದ್ಧಿ ಆಯಿತು. 5 ವರ್ಷ ಅಷ್ಟರಲ್ಲಿ ದೇವಸ್ಥಾನ ಆಯಿತು. ದೇವಸ್ಥಾನ ಆದಾಗ ನಮಗೆಲ್ಲರಿಗೂ ಸಂತೋಷ ಆಯಿತು. ಅಮ್ಮ ಹೇಳಿದ್ದೆಲ್ಲ ನಡೆಸ್ಕೊಂಡ್ರು. ಬಂದವ್ರಿಗೆ ಸಹ ಎಲ್ಲರಿಗೂ ಒಳ್ಳೆಯದಾಗೇ ನಡೆಸ್ಕೊಟ್ರು. ಹಾಗೆ ಈ ದೇವಸ್ಥಾನ ಸಂಪ್ರದಾಯದಲ್ಲಿ ಯಾರು ದೇವಸ್ಥಾನಕ್ಕೆ ಬಂದರೂ ಆ ಭಕ್ತರು ಅವರು ತೆಂಗಿನಕಾಯಿ ಕಳಶ ಇಟ್ಟವರು ಕಳಶದ ಕಾಯಿಯನ್ನು ಒಡೆಯಬಾರ್ದು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈ ದೇವಸ್ಥಾನ ಮುಖ್ಯಸ್ಥರಿಂದ ಎಲ್ಲ ಕಾರ್ಯಸಿದ್ಧಿಯೂ ನಡೆಯುತ್ತೆ. ಶ್ರಾವಣ ತಿಂಗಳಲ್ಲಿ 17, 18ಕ್ಕೆ ಶ್ರಾವಣದಲ್ಲಿ ಅಮ್ಮನ ಕೂತ್ಕೊಂಡಿರೋ ಅಂಥ ದಿನ ಆ ಪೂಜೆ ಎಲ್ಲ ಹೋಮ ಎಲ್ಲ ಮಾಡಿ ಊರು ಸುತ್ತಿ ಸದಾ ಪೂಜೆ ಮಾಡಿಸುವಂಥ ಭಕ್ತರಾಗಿರ್ತೀವಿ. ನಿತ್ಯ ಅಮ್ಮನ ಸೇವೆಗಾಗಿ ನಾವು ಸದಾ ಪೂಜೆ ನಡೆಸ್ಕೊಂಡು ಬಂದ ಭಕ್ತರಿಗೆ ಎಲ್ಲ ಕಾರ್ಯಸಿದ್ಧಿಗಳನ್ನು ನಡೆಸೋದಕ್ಕೆ ಸಿದ್ಧವಾಗಿದ್ದೀರಿ. ಅಮ್ಮನ ಹೇಳಿದ್ದ ಮಾತಂತೆ ಯಾವ ಬಂಧು ಬಳಗದಲ್ಲಿ ಇರಬಾರದು, ಯಾವ ಅಣ್ಣ ತಮ್ಮ ಜೊತೆಯಲ್ಲಿ ಇರಬಾರದು, ಯಾವ ಸಂಸಾರ ಜವಾಬ್ದಾರಿಯಲ್ಲಿ ಇರಬಾರದು. ದೇವಸ್ಥಾನಕ್ಕಾಗಿ ನೀನು ದೇವರ ಸೇವೆ ಮಾಡುವಂಥ ಭಕ್ತಳಾಗಿ ನಿನ್ನ ಸನ್ನಿಧಾನಕ್ಕೆ ಅಮ್ಮನ ಜಾಗಕ್ಕೆ ಯಾರು ಬರುತ್ತಾರೋ ಅವರೇ ನನ್ನ ಭಕ್ತರು ಎಂದು ಭಾವಿಸಬೇಕು, ಅವರೇ ನನ್ನ ಅಣ್ಣ ತಮ್ಮ ಎಂದು ಭಾವಿಸಬೇಕು ಅಂತ ಅಮ್ಮ ಹೇಳಿದರು. ಹಾಗೆ ಇಲ್ಲಿ ಹುಟ್ಟಿದಂಥ ಮಕ್ಕಳು ಅಮ್ಮನ ಜಾಗಕ್ಕೆ ಬಂದು ಹುಟ್ಟಿದ್ದ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವಂಥ ತೊಟ್ಟಿಲ ತೂಗನ್ನು ಇಟ್ಟಿದ್ದೀವಿ. ಅದರಲ್ಲಿ ಕೂದಲು ತೆಗೆಯೋಕ್ಕೂ ಮುಂಚೆ ತೊಟ್ಟಿಲಲ್ಲಿ ಹಾಕಿ ತೂಗುತ್ತೀವಿ. ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಅಮ್ಮ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನು ಅವಳೇ ಹೊತ್ತಿರುತ್ತಾಳೆ. ಹಾಗೆ ಈ ಊರಿನ ಸಂಪ್ರದಾಯದಂತೆ ಯಾವುದೇ ಕಾರಣಕ್ಕೂ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಿ ಅಮ್ಮನ ಜಾಗಕ್ಕೆ ಬರುವಂತೆ ಇಲ್ಲ. ಅಮ್ಮನ ಜಾಗದಲ್ಲಿ ಬಂದಂಥ ಭಕ್ತರು 1 ರೂಪಾಯಿ ನಾಣ್ಯವನ್ನು ಯಾರು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹಾಗೆ ಶುಕ್ರವಾರಗಳಲ್ಲಿ ಇಲ್ಲಿ 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಹೋಗ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಇರುವುದಿಲ್ಲ. ಅವರಿಗೆ ಎಲ್ಲ ಕಾರ್ಯ ಯಶಸ್ವಿಯನ್ನು ಇರುತ್ತೆ, ಆರೋಗ್ಯವನ್ನು ಇರುತ್ತೆ. ಯಾವ ಭೇದ ಭೂತ ಎಂಥದೂ ಇರೋದಿಲ್ಲ. ಇಲ್ಲಿ ಬಂದವರಿಗೆ ಯಾವ ಕಷ್ಟಗಳೂ ಇರುವುದಿಲ್ಲ. ಅಮ್ಮನ ಜಾಗದಲ್ಲಿ ಸದಾ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯನ್ನು ಸಿಗುತ್ತೆ. ಇಲ್ಲಿ ಶ್ರೀರಾಮಾಂಜನೇಯ ಎಂದು ಆ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಾಗರಾವು ಕಚ್ಚಿದರೆ ಅಲ್ಲಿ ಕಚ್ಚಿದ ಭಕ್ತರಿಗೆ ಏನೂ ತೊಂದರೆ ಆಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾಗನಾಯಕನ ಕೋಟೆಯಲ್ಲಿ ನಾಗಲಿಂಗೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಾಗನ ಮುಂದೆ ಬಸವಣ್ಣ ಸಹ ಇದೆ. ಹಾಗೆ ವಿದ್ಯಾಬುದ್ಧಿ ಕೊಡುವಂಥ ಶಾರದಾಂಬೆ ದೇವಿ ಇದ್ದಾಳೆ. ಗುರುಕುಲ ರಾಣಿ, ಗುರುದೇವನ ಸತಿ. ಹಾಗೆ ಬಂದ ಭಕ್ತರಿಗೆ ಜೇನುತುಪ್ಪವನ್ನು ಕೊಟ್ಟು ಮಕ್ಕಳಿಗೆ ಮಡಿಲಲ್ಲಿ ಹಾಕಿಸ್ಕೊಳ್ತಾಳೆ. ನಾಣ್ಯ ಲಕ್ಷ್ಮಿಯಾಗಿ, ಗಜಲಕ್ಷ್ಮಿಯಾಗಿ, ಮಹಾ ಕಳಶದಮ್ಮ ದೇವಿ ಎಂದು ಅಮ್ಮನ ಕುಳಿತಿದ್ದಾಳೆ. ಹಾಗೆ ಅಮ್ಮನ ಜಾಗದಲ್ಲಿ ಗಜಗೌರಿ ಮಾತೇಶ್ವರಿ ಶ್ರೀ ಪಾರ್ವತಿ ಸ್ವರೂಪದಲ್ಲಿ ಓಂ ಶಕ್ತಿ ದೇವಿಯಂತೆ, ಪಾರ್ವತಿಯ ದೇವಿಯಂತೆ ಇಲ್ಲಿ ಗಜಗೌರಿ ಮಾತೆಯಾಗಿ ಕುಳಿತಿದ್ದಾಳೆ. ಇಷ್ಟು ದೇವತೆಗಳು. ಈ ದೇವತೆಗಳ ಮಧ್ಯದಲ್ಲಿ ಪುಟ್ಟ ಕೃಷ್ಣ ಕಂದನಾಗೆ ತೊಟ್ಟಿಲಲ್ಲಿ ಯಾವಾಗಲೂ ತೂಗುತ್ತಿರ್ತಾನೆ. ಆ ಪುಟ್ಟ ಕೃಷ್ಣ ಮಕ್ಕಳನ್ನೆಲ್ಲ ತೂಗಿಸಿ ಅವನೂ ಸಹ ತೂಗುತ್ತಿರ್ತಾನೆ. ಈ ದೇವಸ್ಥಾನದಲ್ಲಿ, ಕಳಶದಮ್ಮ ದೇವಸ್ಥಾನದಲ್ಲಿ ಇನ್ನು ಮುಂದೆ ಕಾರ್ಯಸಿದ್ಧಿಗಳು ಅನೇಕ ಕೆಲಸ ಕಾರ್ಯಗಳೆಲ್ಲ ಮುಂದೆ ಇದೆ ಮಾಡುವಂಥ ಕೆಲಸ. ಈಗ 6ನೇ ವರ್ಷ ಕಾಲ ನಡೆಯುತ್ತಿದೆ. ಇನ್ನು ಮುಂದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ ಎಂದು ಪ್ರತಿದಿನ ಅಮ್ಮನನ್ನು ಆರಾಧಿಸಿ ಬೇಡುತ್ತಿದ್ದೇನೆ. ಬಂದ ಭಕ್ತರು ಸದಾ ಅಮ್ಮನಿಗೆ ಕೈ ಮುಗಿದು ಅವರ ಅವರ ಕೋರಿಕೆಯನ್ನು ನೆನೆಸ್ಕೊಂಡು ಅವರ ಭಕ್ತಿಯಿಂದ
ಭಕ್ತಿಯಿಂದ ಇದನ್ನ ತಲೆಯಿಂದ ಮೇಲಕ್ಕೆ ಯಾರು ಎತ್ಕೊಂತಾರೋ ಅವರ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಎತ್ತಕ್ಕೆ ಆಗಿದ್ರೆ ಮಾತ್ರ ಎತ್ತಕ್ಕೆ ಆ ಕೆಲಸ ಆಗುತ್ತೆ ಅನ್ನೋದು. ಅವರು ಎತ್ತಕ್ಕೆ ಆಗಲಿಲ್ಲ ಅಂದರೆ ಅವ್ರ ಕೆಲಸ ಆಗೋದೇ ಇಲ್ಲ. ಇದು ಶ್ರದ್ಧೆ ಭಕ್ತಿಯಿಂದ ಅದನ್ನು ತಲೆ ಮೇಲೆ ಎತ್ಕೊಂಡು 3 ಸುತ್ತು ಸುತ್ತಬೇಕು. ಆವಾಗ ಅವರ ಕೋರಿಕೆಯನ್ನು ನೆರವೇರಿಸಿದಾಗ ಮತ್ತೆ ಬಂದು ಇಲ್ಲಿ ಅಮ್ಮನಿಗೆ ಪೂಜಾರಾಧನೆ ನಡೆಸಬೇಕು. ಇದನ್ನು ಸಂಪೂರ್ಣವಾಗಿ ಅವರು ಭಕ್ತಿಯಿಂದ ಬೇಡಿಕೊಂಡು ಮಾಡ್ಬೋದು. ರಾಮ The Dandelions team is grateful to Ramu, Yellamma, Lakshamamma and Kalsha who supported throughout during our shoot. If you like our contents, please hit the bell icon and subscribe to our channel.